ತಾರೀಕು 2ನೇ ತಾರೀಕು ಆಯುಧ ಪೂಜೆ ಇರೋದ್ರಿಂದ 1ನೇ ತಾರೀಕಿಗೆ ಆಯುಧ ಪೂಜೆ ಮಾಡಿ ಆಸ್ಪತ್ರೆಯಲ್ಲಿ ಮೊದಲನೇ ಸಾಲಿ ನಾವು ಆಸ್ಪತ್ರೆ ತಗೊಂಡಿರೋ ಅಂಥ ವಿಚಾರ ನಾವು ತಿಳಿಸ್ಬೇಕು ಅಂತ ನಾನು ವಾಟ್ಸಪ್ ಸ್ಟೇಟಸಲ್ಲಿ ಎಲ್ಲ ರೀತಿಯೂ ಉದ್ಘಾಟನೆ ಸಮಾರಂಭ ಅಕ್ಟೋಬರ್ 15ನೇ ತಾರೀಕು ನಾವು ಇಡಬೇಕು ಅಂತ ಅನೌನ್ಸ್ ಮಾಡಿದ್ದೀವಿ. ಸೊ ಅನೌನ್ಸ್ ಮಾಡಿದಾಗ ಆಗಿ ಒಂದು ದಿನ ಆಗಿ ನೆಕ್ಸ್ಟ್ 3ನೇ ತಾರೀಕು ಅಕ್ಟೋಬರ್ 3ನೇ ತಾರೀಕು ಸುಮಾರು ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ಸಮಯ ಒಳಗಡೆ ಒಂದು ಜಾಲತಾಣದಲ್ಲಿ ಏನು ಸಾಮಾಜಿಕ ಜಾಲತಾಣ ಅಂತ ಏನಿದೆ ವಾಟ್ಸಪ್ಪು ಫೇಸ್ಬುಕ್ಕು ಎಲ್ಲ ರೀತಿಯೂ ಒಬ್ಬರು ಡಾಕ್ಟರ್ ಅರ್ಜುನ್ MB ಅನ್ನೋರು ಅವರು ಎಲ್ಲ ರೀತಿಯೂ ಒಂದು ಪೋರ್ಟ್ರೇ ಮಾಡ್ತಾರೆ, ಏನೋ ಒಂದು ಮೆಸೇಜ್ ಕಳಿಸ್ತಾರೆ. ಎಲ್ಲ ಒಂದು ಪರ್ಸ್ನಲ್ ಅಕೌಂಟಿಂದ ಹಿಡಿದು ಸ್ಟೇಟಸಿಂದ ಹಿಡಿದು ವಾಟ್ಸಪ್ಪಲ್ಲಿ ತನ್ನ ಕೊಲೀಗ್ ಸ್ಟಾಫ್ಗಳಿಗಾಗಲಿ ಪರ್ಸ್ನಲಿ ಎಲ್ಲ ಥರ ಮೆಸೇಜ್ ಕಳಿಸ್ತಾರೆ. ಈ ದೊಡ್ಡಬಳ್ಳಾಪುರದ ಸಾರ್ವಜನಿಕರಲ್ಲೊಂದು ಮನವಿ, ಕೆಲವು ಕಿಡಿಗೇಡಿಗಳು ಹೀಲ್ ಎಂಬ ಪದವನ್ನು ಸ್ವಲ್ಪ ತಿದ್ದುಪಡಿ ಮಾಡಿ ಸ್ಟಾಫ್ ಹಾಗೂ ವೈದ್ಯರಿಗೆ ವಂಚನೆ ಮಾಡಿ ಮುಚ್ಚಿ ಹೋಗಿದ್ದ 7 Hills ಆಸ್ಪತ್ರೆಗೆ ಹೀಲಿನ್ ಆಸ್ಪತ್ರೆ ಎಂದು ಹೆಸರು ಬದಲಿಸಿದ್ದಾರೆ ಅಂತ ಒಂದು ವಿಚಾರ. ಅದರಲ್ಲಿ ಫಸ್ಟ್ ವರ್ಡ್ ಹೇಳ್ತಾ ಇರೋದು. ಇದನ್ನು ಕೂಡ ಡಾಕ್ಟರ್ ಅರ್ಜುನ್ ರವರ ಆಸ್ಪತ್ರೆ ಎಂದು ಬಿಂಬಿಸುತ್ತಿದ್ದಾರೆ. ಡಾಕ್ಟರ್ ಅರ್ಜುನ್ MB ರವರದ್ದು ದೊಡ್ಡಬಳ್ಳಾಪುರ D ಕ್ರಾಸ್ ರಸ್ತೆಯಲ್ಲಿ ಇರುವ ಹೀಲ್ ಸ್ಪೆಷಾಲಿಟಿ ಕ್ಲಿನಿಕ್ ಮಾತ್ರ. ಅದನ್ನು ಬಿಟ್ಟರೆ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಾತ್ರ ಲಭ್ಯ. ಈ ಹೀಲಿನ ಆಸ್ಪತ್ರೆಗೂ ಹಾಗೂ ಡಾಕ್ಟರ್ ಅರ್ಜುನ್ ಅವರಿಗೂ ಯಾವುದೇ ಸಂಬಂಧವಿಲ್ಲ. ಇದಕ್ಕೂ ಮೊದಲು ಈ ರೀತಿಯ ಪದಗಳ ದುರ್ಬಳಕೆ ಮಾಡಬಾರದೆಂದು ಮುನ್ನೆಚ್ಚರಿಕೆ ನೀಡಲಾಗಿತ್ತು. ಆದರೂ ಕಡೆಗಣಿಸದೆ ಜನರನ್ನು ವಂಚನೆ ಮಾಡುವ ಉದ್ದೇಶದಿಂದ ಈ ಹೆಸರನ್ನು ಬಳಸಲಾಗುತ್ತಿದೆ. ಆದ್ದರಿಂದ ಈ ಸಂದೇಶವನ್ನು ಎಲ್ಲರಿಗೂ ಹಂಚಿ ನಮ್ಮ ತಾಲೂಕಿನ ಜನರು ವಂಚಿತರಾಗುವುದನ್ನು ತಡೆಯಲು ಸಹಕರಿಸಿ ಅನ್ನೋ ಒಂದು ಪದನ ಅವರು ಏಕಾಏಕಿ ಒಂದು ಯಾರಿಗೂ ಕಾನೂನು ಚೌಕಟ್ಟಿನ ದಾಟಿ ಅವರೆಲ್ಲ ರೀತಿಯೂ ಕೋಟೆ ಮಾಡಿದ್ದಾರೆ. ಇದಕ್ಕೆ ರೀಸೆಂಟಾಗಿ ನನ್ನ ಮೇಲೆ ಸ್ವಲ್ಪ ಸಾಮಾಜಿಕ ಜಾಲತಾಣಗಳಲ್ಲಿ ಡಾಕ್ಟರ್ ಅರ್ಜುನ್ ಅವರು ಏನೋ ಕಿಡಿಗೇಡಿ ಅಂತ ಪದ ಬಳಸಿದ್ದಾರೆ ಅಂತ ಹೇಳಿದ್ರು. ಅದು ಏನಾಯ್ತಪ್ಪ ಅಂದರೆ ಅವತ್ತು ಒಂದು ದಿನ ನನ್ನೊಂದು ಪೇಷಂಟು ಹೃದ್ರೋಗ ಪೇಷಂಟು ಅವರ ಮೊಮ್ಮಗ ನನಗೆ ಫೋನ್ ಮಾಡಿದ್ರು, ನಮ್ಮ ಅಜ್ಜಿಗೆ ಏನೋ ಎದೆ ನೋವ್ತಾ ಇದೆ, ನಾನು ಎಲ್ಲಿಗೆ ಕಳಿಸ್ತೀನಿ, ಹೊಸ ಹಾಸ್ಪಿಟ್ಲ್ ಆಗಿದೆ ಅಂತೆ, ಕಂಗ್ರ್ಯಾಚುಲೇಷನ್ಸ್ ಅಂತ. ನಾನು ಹೇಳಿದೆ, ನಂದು ಆ ಥರ ಯಾವುದು ಹಾಸ್ಪಿಟಲ್ ಆಗಿಲ್ಲ ಸರ್, ಸಾರಿ, ನೀವೊಂದು ECG ಮಾಡಿಸಿ ಅಂತ. ECG ಮಾಡಿಸಿದ್ರೆ ತಾಯಿಗೆ ಒಂದು ಹೃದ್ರೋಗ ಸಮಸ್ಯೆ ಇರೋದು ಕಂಡು ಬಂತು. ಇದು ಅವ್ರ ECG ಕೂಡ ಇದೆ. ಸೊ ಆಗ ನಾನು ಏನು ಮಾಡಿದೆ ಅಂದರೆ ಅಲ್ಲಿ ಹೀಲಿನ್ ಹಾಸ್ಪಿಟಲ್ ಅಂತ ಏನಾಗಿದೆ ಅಲ್ಲಿ ಹೋಗಿ ನಿಂತ್ಕೊಂಡೆ. ಅಲ್ಲಿ ನೋಡಿದೆ, ಅಲ್ಲಿ ಯಾವುದೇ ನಾಮಫಲಕ ಹಾಗೂ ಓನರಿನ ಹೆಸರು ನನಗೆ ಕಾಣಿಸ್ಲಿಲ್ಲ. ಅದಕ್ಕೆ ನನಗೆ ಇದಕ್ಕೂ ಮುಂಚೆ 2 ವಾರಗಳ ಮುಂಚೆ ನನ್ನ ಫೋಟೋ ಇನ್ನೊಂದು ಕಡೆ ದುರ್ಬಳಕೆ ಆಗಿತ್ತು. ಯಾವುದೋ ತೆಗೆದಿಲ್ಲ, ಇಷ್ಟೆಲ್ಲ ತೆಗೆದಿದ್ದೀನಿ ಸರ್, ತೆಗೆದಿದ್ದೀನಿ. ಸ್ಟೇಷನ್ನಲ್ಲಿ ನಾನು ಸ್ಟೇಷನ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ತೆಗೆದಿದ್ದೀನಿ ಸರ್. ಇವಾಗ ಹೋಗಿ ಸ್ಟೇಷನ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಅದನ್ನು ನಾನು ಕ್ಲಾರಿಫೈ ಮಾಡಿ, ನಾನು ಯಾವುದೇ ಒಬ್ಬ ವ್ಯಕ್ತಿಗೆ ನಾನು ಅವಮಾನ ಮಾಡಿಲ್ಲ, ಅಲ್ಲಿನೂ ನಾನು ಯಾರ ಹೆಸರು ಬರೆದಿಲ್ಲ. ಆ ಹಾಸ್ಪಿಟಲ್ ಮುಂದೆ ಓನರ್ ಹೆಸರು ಡಿಸ್ಪ್ಲೇ ಆಗಿರಲಿಲ್ಲ ಸರ್. ಸೊ ನಾನು ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು? ಅಲ್ಲಿ ನೀವು ಮೆನ್ಷನ್ ಮಾಡಿದ್ದೀರಾ, ನನ್ನ ಹೆಸರು ಬಳಕೆ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಮೆನ್ಷನ್ ಮಾಡಿದ್ದೀರಾ. ನಿಮ್ಮ ಹೆಸರು ಬಳಕೆ ಮಾಡ್ಕೊಂಡಿರೋದಕ್ಕೆ ಯಾವುದಾದ್ರು ನಿದರ್ಶನ ಹೆಸರು ಅಂತ ಬರ್ದಿಲ್ಲ ಸರ್. ಬಿಂಬಿಸುತ್ತಿದ್ದಾರೆ ಅಂದರೆ ನನ್ನ ಹತ್ರ ಆಡಿಯೋ ರೆಕಾರ್ಡಿಂಗ್ ಇದೆ ಸರ್. ಅವರು ಫೋನ್ ಮಾಡಿ, ಸರ್ ನಿಮ್ಮದೇ ಅಂತೆ ಹಾಸ್ಪಿಟಲ್ಲು ಅಂತ ಕೇಳಿರೋದು ಆಡಿಯೋ ರೆಕಾರ್ಡಿಂಗ್ ಇದೆ ಸರ್. ಕಂಗ್ರ್ಯಾಚುಲೇಷನ್ ಸರ್, ನಿಮ್ಮದೇ ಅಂತ. ಬೇರೆ ಇವ್ರು ಕೇಳೋದಕ್ಕೂ ಆಸ್ಪತ್ರೆ ಅಲ್ಲಿನ ಒಂದು ಇವರು ನಿಮ್ಮ ಹೆಸರು ಬಳಕೆ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತಲ್ವಾ? ಸರ್ ನನ್ನ ಹೆಸರು ಬಳಕೆ ಮಾಡಿದ್ದಾರೆ ಅಂತ ನಾನು ಬರ್ದಿಲ್ಲ ಸರ್, ಬಿಂಬಿಸಿದ್ದಾರೆ ಅಂತ ಬರ್ದಿದ್ದೀನಿ. ಬಿಂಬಿಸಿದ್ರೇನೆ ಪೇಷಂಟ್ಸು ನನಗೆ ಫೋನ್ ಮಾಡಿರೋದು. ಯಾಕಂದ್ರೆ ಅವರು ಸುಮಾರು ಬಂಡವಾಳ ಹಾಕಿ ಆಸ್ಪತ್ರೆಗಳು ಮಾಡ್ತಾ ಇರ್ತಾರೆ, ಅವ್ರ ಫ್ಯೂಚರ್ ಅಲ್ಲಿ ಎಫೆಕ್ಟ್ ಆಗೋದಲ್ವಾ? ಪರೋಕ್ಷವಾಗಿ ಅವ್ರ ಒಂದು ಬಿಸ್ನೆಸ್ಗೆ ನೀವು ಅರ್ಥ ಕೊಡ್ತಾ ಇದ್ದೀರಿ ಅನ್ಸಲ್ವಾ ಸರ್? ಫ್ಯೂಚರ್ ಅಲ್ಲಿ ಎಫೆಕ್ಟ್ ಆಗೋದಕ್ಕೆ ನಾನು ಯಾವುದೇ ರೀತಿಯಲ್ಲಿ ನನ್ನ ಕಡೆಯಿಂದ ಅಂತೂ ಎಫೆಕ್ಟ್ ಆಗೋದಿಲ್ಲ ಸರ್. ಇದು ಹೀಲಿನ್ ಹಾಸ್ಪಿಟಲ್ ಹಾಗೂ ಹೀಲ್ ಕ್ಲಿನಿಕ್ ಆಲ್ರೆಡಿ 4 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಸರ್. 2ಕ್ಕೂ ಡಿಫ್ರೆನ್ಸ್ 1 ಕಿಲೋಮೀಟರ್ ಇದೆ ಸರ್. ಈಗ ಮಣಿಪಾಲ್ ಹಾಸ್ಪಿಟ್ಲ್ ಪಕ್ಕ ನಾನು ಮಣಿಪಾಲಿಗೆ ಅಂತ ಹಾಕೋದಕ್ಕಾಗೋದಿಲ್ಲ ಸರ್. ಸ್ಪರ್ಶ ಹಾಸ್ಪಿಟ್ಲ್ ಪಕ್ಕ ನಾನು ಸ್ಪರ್ಶಿನ್ ಅಂತ ಹಾಕೋದಕ್ಕಾಗುತ್ತಾ ಸರ್? ಆಗೋದಿಲ್ಲ. ಹಾಗೆ ನಾನು ನನ್ನಿಂದ ಅವ್ರಿಗೆ ಯಾವುದೇ ತೊಂದರೆ ಮಾಡೋ ಉದ್ದೇಶ ನನಗಿಲ್ಲ. ಅವತ್ತು ನನ್ನ ಪೇಷಂಟಿನ ಒಂದು ಹೃದ್ರೋಗ ಸಮಸ್ಯೆ, ಅದು ಯಾವುದು ಬೇರೆ ಸಮಸ್ಯೆ ಆಗಿದ್ರೆ ನಾನು ಏನು ಅದನ್ನ ಟೈಮ್ ಇರುತ್ತೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ. ಹೃದ್ರೋಗ ಸಮಸ್ಯೆ ಪೇಷಂಟ್ ಬಂದಾಗ ನನ್ನ ಹತ್ರ ನನಗೆ ಓನರ್ ಹೆಸರು ಗೊತ್ತಿಲ್ಲದೆ ಇದ್ದಾಗ ನನ್ನ ಹತ್ರ ಬೇರೆ ಏನು ಆಪ್ಷನ್ ಇರಲಿಲ್ಲ ಸರ್. ನಾನು ಮೋಸ್ಟ್ಲಿ ಪೇಷಂಟ್ಗೆ ಅದು ಗೊತ್ತಾಗಿದೆ ನನ್ನ ಹಾಸ್ಪಿಟ್ಲ್ ಅಂದರೆ ಮೋಸ್ಟ್ಲಿ ಯಾರೋ ಬಿಂಬಿಸಿರ್ತಾರೆ. ನಾನು ಯಾರು ಬಿಂಬಿಸಿದ್ದಾರೆ ಅಂತಲೂ ಹೇಳಿಲ್ಲ ಸರ್. ಅಂದರೆ ನಿಮ್ಮ ಸಂಪರ್ಕ ವ್ಯವಸ್ಥೆಗಳ ಪ್ರಾಬ್ಲಮ್ ಇಂದ ನೀವು ಆ ರೀತಿ ಹೇಳಿಕೆ ಕೊಟ್ಟಿದ್ದೀರಾ? ಹೌದು ಸರ್, ಖಂಡಿತವಾಗ್ಲೂ ಸರ್. ಇನ್ನೊಂದು ವಿಚಾರ, ನಿಮ್ಮದು ನೋಂದಣಿ ಆಗಿಲ್ಲ ಅಂತಕ್ಕಂಥ ವಿಚಾರನ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು. ಟ್ರೇಡ್ ಮಾರ್ಕ್ ಏನಿದೆಯಲ್ಲ ಅದ್ರ ಬಗ್ಗೆ ನೀವೇನು ಸರ್? ನಮ್ದು ಟ್ರೇಡ್ ಮಾರ್ಕ್ಗೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ, ಅವ್ರದ್ದು ಟ್ರೇಡ್ ಮಾರ್ಕ್ಗೆ ಅಪ್ಲಿಕೇಶನ್ನೇ ಹಾಕಿದ್ದಾರೆ ಸರ್.
ಟ್ರೇಡ್ ಮಾರ್ಕ್ ಅಪ್ಲಿಕೇಶನ್ ಆದಮೇಲೆ 1 ವರ್ಷ ಸಮಯ ಬೇಕಾಗುತ್ತೆ ಸರ್. ಅದು IP ಇಂಡಿಯನ್ ಆ್ಯಕ್ಟ್ಸ್ ಪ್ರಕಾರ 1 ವರ್ಷ ಬೇಕೇ ಬೇಕು. ಅವ್ರದ್ದು ಸೆಪ್ಟೆಂಬರ್ 12ನೇ ತಾರೀಕೆ ಫೈಲ್ ಆಗಿರೋದು. ಇನ್ನು ಫೇಸ್ 1 ಅಲ್ಲಿದೆ ಸರ್. ಅಬ್ಜೆಕ್ಷನ್ ಹಾಕಬೇಕಂದ್ರೂ ಸ್ಟೇಜ್ 3ಗೆ ಬರಬೇಕು ಸರ್. ನಿಮ್ಮ ಹಾಸ್ಪಿಟಲ್ ಓಪನ್ ಆಗಿ ನಮ್ಮ ಹಾಸ್ಪಿಟ್ಲ್ ಹೌದು ಸರ್ ನಮ್ಮ ಹಾಸ್ಪಿಟ್ಲ್ ನಾವು ಯಾಕೆ ಟ್ರೇಡ್ ಮಾರ್ಕ್ ಮಾಡಿಲ್ಲ ಅಂದರೆ ಒಂದು ಪಾಸಿಂಗ್ ಆಫ್ ಅನ್ನೋ ಒಂದು ಆ್ಯಕ್ಟ್ ಇದೆ ಸರ್. ಟ್ರೇಡ್ ಮಾರ್ಕ್ ನೇಮ್ ಇಶ್ಯೂನೇ ಈಗ ದೊಡ್ಡ ಕಾಂಟ್ರವರ್ಸಿ ಆಗಿರ್ತಕ್ಕಂಥದ್ದು. ಹೌದು ಅದನ್ನೇ ನೀವು ನೋಂದಣಿ ಮಾಡ್ಕೊಂಡಿಲ್ಲ ಅಂತ ಸರ್. ನೋಂದಣಿಗೆ ನಾವು ಸಬ್ಮಿಟ್ ಮಾಡಿದ್ದೀವಿ. ನಮಗೂ 1 ವರ್ಷ ಆದಮೇಲೆ ಬರುತ್ತೆ ಸರ್. ಸೊ ಹೀಲ್ ಮತ್ತು ಹೀಲಿನ್ ಮಧ್ಯೆ ಬಹಳ ಕನ್ಫ್ಯೂಷನ್ ಇದೆ. ಜನರಿಗೆ ಯಾವುದು ತೊಂದರೆ ಆಗದೆ ಇರಲಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ ಇವಾಗೂ ಕೂಡ ಅಂತ ಹೇಳ್ತೀನಿ ಸರ್. ಈಗ ಹೆಸರು ಗೊಂದಲ ಕೂಡ ಮತ್ತಷ್ಟು ಸಮಸ್ಯೆ ಕಾರಣ ಆಗ್ಬೋದು ಮುಂದೆ ಫ್ಯೂಚರ್ ಸರ್. ನನ್ನ ಕಡೆಯಿಂದ ಅಂತೂ ನಾನು ನನಗೆ ಅಸಮಾಧಾನ ಇದ್ದರೂ ಕೂಡ ನಾನು ಯಾವುದೇ ಒಂದು ಕಮೆಂಟು ಅದ್ರ ಬಗ್ಗೆ ಇವಾಗ ಮಾಡೋದಕ್ಕಾಗಲ್ಲ ಸರ್. ನಾನು ನಮ್ಮ ವಕೀಲರ ಹತ್ರನೂ ಮಾತಾಡಿದ್ದೀನಿ. ಅವ್ರು ಹೇಳಿದ್ರು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಆಗಲಿ, ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನೋಡೋಣ. ನಿಮಗೂ ನಾಳೆ ದಿನ ಅವ್ರ ಹೆಸರಿಂದ ತೊಂದರೆ ಆಗಬಾರ್ದು. ಈಗ ಯಾರೋ ಒಂದು ಪೇಷಂಟ್ ಅಲ್ಲಿ ಹೋಗೋದಾಗಲಿ, ಅಲ್ಲಿ ಅಕಸ್ಮಾತ್ ಪೇಷಂಟ್ಗೆ ಏನೋ ತೊಂದರೆ ಆದರೆ ಅವ್ರು ಹೋಗಿ ಇಲ್ಲಿ ಹಾಸ್ಪಿಟ್ಲಲ್ಲಿ ಆಯಿತು ಅಂದರೆ ಜನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನಿಮಗೂ ಆ ಥರ ಆಗಬಾರ್ದು. ಅದನ್ನು ಒಂದು ಕಾನೂನಾತ್ಮಕವಾಗಿ ಏನಿದೆಯೋ ಆ ಥರ ಏನಾದರೂ ತೊಂದರೆ ಅವ್ರ ಕಡೆಯಿಂದ ನಿಮ್ಗಾಗೋದು, ನಿಮ್ಮ ಕಡೆಯಿಂದ ಅವ್ರಿಗಾಗೋದು ಆದರೆ ಅದನ್ನು ಕಾನೂನಾತ್ಮಕ ರೀತಿಯಿಂದನೇ ಬಗೆಹರಿಸ್ಕೊಳ್ಳೋಣ ಅಂತಲೇ ಹೇಳಿದ್ದಾರೆ ಸರ್. ಸದ್ಯಕ್ಕಂತೂ ಯಾವುದೇ ಗೊಂದಲ ಇರುವುದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದು ಇವತ್ತು ಅವರ ಜೊತೆ ನಾವು ಸುಖಾಂತಿ ಅದೇ ಅವ್ರಿಗೂ ನಾನು ಹೇಳಿದೆ, ಅದು ನಿಮಗೆ ನಾನು ಮಾಡಿಲ್ಲ ಅಂತಲೇ ಹೇಳಿದ್ದೀನಿ. ಪ್ಲಸ್ ಅಸಮಾಧಾನ ಅಂತೂ ಇದೆ ಸರ್. ಹೀಲಿನ್ ಅನ್ನೋ ಹಾಸ್ಪಿಟಲ್ಲು ನಮ್ಮ ಕ್ಲಿನಿಕ್ನ ಹೆಸರು ಮೇಲೇ ಬೆಳೆದಿದೆ. ಯಾಕೆಂದ್ರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಹೀಲ್ ಅಂತಲೇ ಬರುತ್ತೆ.